ಫಸ್ಟ್ ಬಾಡಿ ಹೇಳ್ಬಿಡ್ತೀನಿ. ಓಕೆ ಮಾಡಿದ್ಯಪ್ಪ. ಹಾಂ ಮಾತಾಡಿ. ನಮಸ್ತೆ ಬಂಧುಗಳೇ, ನಾನು ಚಂದ್ರಶೇಖರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ತಾಲೂಕು ಅಧ್ಯಕ್ಷ KR ನಾಗರಾಜ್ ಶಿವಪುರ ನಾಗರಾಜ್ ಅವರಿದ್ದಾರೆ. ಲೈವ್ ಮಾಡ್ತಾ ಇರೋರು ನಮ್ಮ ಪ್ರಧಾನ ಕಾರ್ಯದರ್ಶಿ ಅಲೀಮ್ ಅವರಿದ್ದಾರೆ, ಮತ್ತು ನಮ್ಮ ಸತೀಶ್ ಸರ್ ಇದ್ದಾರೆ KR ಸದಸ್ಯರು, ಮತ್ತು ಲೈವ್ ಮಾಡ್ತಾ ಇರೋರು ಸುರೇಂದ್ರ ಅವರು ಇದ್ದಾರೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು KR ಪೊಲೀಸ್ ಸ್ಟೇಷನ್ನಲ್ಲಿ, ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು 3 ದೂರುಗಳಿದೆ ನಮ್ಮ ಹತ್ರ. ನನ್ನ ಹತ್ರ ಒಂದು ದೂರಿದೆ, ಇವ್ರ ಹತ್ರ ಒಂದು ದೂರಿದೆ, ಇದ್ರ ಪಕ್ಕದಲ್ಲೇ ಒಂದು ದೂರಿದೆ. ಸಮಸ್ಯೆಗಳೇನಾಗ್ತಾ ಇದೆ, ಬಾಧಿತರಿಗೆ ನ್ಯಾಯ ಕೊಡಲಿ ಅಂತ ಸ್ಟೇಷನ್ಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪೊಲೀಸರಿಗೆ ವಿಶೇಷವಾದ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಆ ದೂರುದಾರರು ಏನಿದ್ರೆ ಅವರಿಗೆ ಒಂದು ವ್ಯವಸ್ಥಿತವಾದ ಕಾನೂನು ದೊರಕ್ತಾ ಇಲ್ಲ ಅಂತ ಹೇಳಿ KRS ಪಾರ್ಟಿಗೆ ದೂರು ಕೊಟ್ಟಿದ್ದಾರೆ. ಮತ್ತು ಇವರು ನನಗೆ ನನ್ನ ಮೈಸೂರಿನಲ್ಲಿರೋರು, ನನ್ನ ಪಕ್ಕದ ಮನೆಯವರೇ ಇವ್ರದ್ದೊಂದು ಕೇಸ್ ಇತ್ತು. ಮತ್ತು ಇವರು KR ಪೇಟೆಯವರು ಮತ್ತು ಸುಧೀಂದ್ರ ಲೈವ್ ಮಾಡ್ತಾ ಇದ್ದಾರೆ. ವಿಷಯ ಸಂಕ್ಷಿಪ್ತವಾಗಿ ಹೇಳ್ತೀವಿ, ಆಮೇಲೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಇದ್ರ ಬಗ್ಗೆ. ಮೊದಲನೇದಾಗಿ ಇವರು 2025ರಲ್ಲಿ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನ ತಗೊಳ್ತಾರೆ. ಕಂಪ್ಲೇಂಟ್ ತಗೊಂಡಾಗ ಏನಾಗ್ತದೆ, ಎಷ್ಟು ಚಿನ್ನ ಹೋಗಿದೆ, ಏನು ಹೋಗಿದೆ ಅಂತ ಏನೂ ಇಲ್ಲ. ಒಂದು ಕ್ರೈಮ್ ಡೈರಿ ಮಾತ್ರ ಎಂಟ್ರಿ ಮಾಡಿದ್ದಾರೆ, FIR ಮಾಡಿಲ್ಲ. ಸುಮಾರು ಒಂದು 300 ಚಿಲ್ಲರೆ 400 ಗ್ರಾಮ್ ಚಿನ್ನ ಹೋಗಿದೆ. ಮತ್ತು ಇವ್ರದ್ದು ನಮ್ಮ ಮಹೇಶ್ ಅವ್ರದ್ದು ಒಂದು ವೆಹಿಕಲ್ದು ಸಮಸ್ಯೆ ರಾಜ್ಯ ಪಂಚಾಯತಿ ಮುಖೇನ ಬಗೆಹರಿಸಿದ್ದಾರೆ. ಸೊ ಇವರು ಬಾಡಿಗೆ ಕೊಟ್ಟಿರೋ ಗಾಡಿನ ವಾಪಸ್ ಕೇಳಿದಂಥ ಕಾರಣಕ್ಕೆ ಈ ವ್ಯಕ್ತಿಯಿಂದನೇ ವಾಪಸ್ ಅವ್ರಿಗೆ ದುಡ್ಡು ಕೊಡಿಸಿ, ರಾಜ್ಯ ಪಂಚಾಯತಿ ಅಂತ ಹೇಳಿದ್ರೆ ಯಾರು ಬಾಡಿಗೆದಾರ ಇರ್ತಾನೋ ಅವನಿಗೆ ಇವ್ರ ಕಡೆಯಿಂದ ಪರಿಹಾರನೂ ಕೊಡಿಸಿ, ಮತ್ತು ಇವ್ರ ಗಾಡಿ ಟೈರ್ಗಳನ್ನ ಬದಲಾಯಿಸಿ, ಮತ್ತು ಇಂಜಿನ್ಗೆ ಸಕ್ಕರೆ ಹಾಕಿ ಸಮಸ್ಯೆ ಮಾಡಿ ಇದೆಲ್ಲ ಆಗಿದೆ. ಮತ್ತು ಇವ್ರನ್ನ ರಾಜ್ಯ ಪಂಚಾಯತಿ ಅಂತ ಮಾಡಿದ್ದಾರೆ. ಮತ್ತು ಇವರು ಅಂಗವಿಕಲರು. ಸೊ ಇವರು ಅಂಗವಿಕಲರಾಗಿದ್ದಾರೆ. ಮತ್ತು ನಮ್ಮ ಲೈವ್ ಮಾಡ್ತಾ ಇರೋ ಸುಧೀಂದ್ರ ಅವರು ಅಣ್ಣ ತಮ್ಮದಿರು ಗಲಾಟೆ ಆಗಿದೆ. ಅವರು ಕೇಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಕೇಸ್ನ ತಗೊಳ್ಳಿದ್ರೆ ಅಲ್ದಾಡಿಸಿದ್ದಾರೆ. ಹಾಗಾಗಿ ನಮ್ಮ ಹತ್ರ ಬಂದಿದ್ದಾರೆ. ಇದು ಹೆಚ್ಚಿನ ಅವ್ರವ್ರು ಹೇಳಿ, ಅವರು ಏನು ಸಮಸ್ಯೆ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾಗರಾಜ್. ಇಷ್ಟೊತ್ತು ಮಾತಾಡಿದಂಥ ನಮ್ಮ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಚಂದ್ರಕಿಲಾರ್ ಅವರು ಸಂಕ್ಷಿಪ್ತವಾಗಿ ಎಲ್ಲಾನು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ನಾಡಿನ ಜನತೆಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. KR ಪೇಟೆಯಲ್ಲಿ ನಮ್ಗೆ ಎಷ್ಟು ನೋಡಿದ್ರು ಕೂಡ ಪೊಲೀಸ್ ಠಾಣೆಗೆ ದೂರುಗಳು ಯಾಕೆ ಬರ್ತಾ ಇದ್ದಾವೆ ಅಂತ. ಯಾಕೆಂದ್ರೆ ಎಲ್ಲೇ ಪೊಲೀಸ್ ಠಾಣೆಯಲ್ಲಿ ತಪ್ಪು ಮಾಡಿದಾಗ KRS ಪಾರ್ಟಿಗೆ ದೂರು ಬರ್ತಾ ಇದ್ದಾವೆ. ಕಾರಣ ಇಷ್ಟೇ, ಇಡೀ ರಾಜ್ಯದಲ್ಲಿ KRS ಪಕ್ಷ ಒಂದು ಹಂತದಲ್ಲಿ ಇವತ್ತು ಭ್ರಷ್ಟಾಚಾರವನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರಿಂದ ಅತಿ ಹೆಚ್ಚು ದೂರುಗಳು ನನಗೆ ಕರೆ ಬರ್ತಾ ಇದ್ದಾವೆ. ಏಕೆಂತಂದ್ರೆ ಇವರು ಒಂದು ಗಾಡಿ ವಿಚಾರವಾಗಿ ಇವ್ರಿಗೆ ತಾಳ್ಮೆ ತಗೊಂಡು ಇರ್ಲಿಕ್ಕೆ ಹೇಳಿದೆ. ಆದ್ರೆ ಇವರು ಈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಂತ ಕೊಟ್ಟಂತವ್ರು ಇವರು ಹಿರಿಸೇವೆ ಯಾರೋ ಮುಖಾಂತರ ಹೋಗಿ ಹಿರಿಸೇವೆಗೆ ಹೋಗಿದ್ದಾರೆ. ಬಿಂಡಿಂಗ್ ನವಿಲೆ ನಾಮಂಗಲ ವ್ಯಾಪ್ತಿಗೆ ಬರುವಂತ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಅಲ್ಲಿ ಒಬ್ರು ಮುಖಾಂತರ ಹೋಗಿ ಇವ್ರದೇ ಗಾಡಿ, ಇವ್ರ ಹೆಸರಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಯಾರೋ ಒಬ್ಬ ಸ್ನೇಹಿತರಿಗೆ ಒಂದು ತಿಂಗಳಿಗೆ 12,000 ಬಾಡಿಗೆಗೆ ಇವರು ಕೊಟ್ಟಾಗ ಗಾಡಿಯನ್ನ ಅವರು ಬಾಡಿಗೆನೂ ಕೂಡ ಹಾಕಿದ್ದಾರೆ. ಇದ್ರಲ್ಲೆಲ್ಲ ಫೋನ್ ಪೇ ಅಲ್ಲಿ ಮುಖಾಂತರ. ಅಂದ್ರೆ ಏನಪ್ಪಾ ಅಂದ್ರೆ ಇವ್ರು ಯಾವುದೇ ರೀತಿಯ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿಲ್ಲ. ಆದ್ರೂ ಇವರು ಹಾಕಿರುವಂತ ಒಂದು ಮಾತಿನ ಮೇಲೆ ನಂಬಿಕೆ ಇದೆ. ಇವರು ಅಂಗವಿಕಲರು. ಆದ್ರೆ ಇವ್ರಿಗೆ ಪೊಲೀಸ್ ಠಾಣೆಗೆ ಬಂದು ಈ ರೀತಿ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯಿಂದನೇ 30,000 ಆ ಬಾಡಿಗೆದಾರನಿಗೆ ಕೊಡಿಸಿ ಇದು ರಾಜ್ಯ ಪಂಚಾಯತಿ ಮಾಡಿ ಇದು ಮಾಡಿದ್ದಾರೆ. ಆದ್ರೆ ಆ ಗಾಡಿಯನ್ನು ಕೊಡುವಂತ ವ್ಯಕ್ತಿ ಟೈರನ್ನ ಬಿಚ್ಚಿ, ಇಂಜಿನ್ಗೆ ಸಕ್ಕರೆಯನ್ನ ತುಂಬಿ ಈ ರೀತಿ ಎಲ್ಲ ಮಾಡಿ ಇಂಥವ್ರಿಗೆ ಮೋಸ ಮಾಡಿದ್ರೆ ಎಲ್ಲಿ ಅರ್ಥ? ಪೊಲೀಸ್ ಠಾಣೆಯಲ್ಲೂ ಕೂಡ ಇಂಥವ್ರಿಗೆ ನ್ಯಾಯ ಕೊಡಿಸ್ತೇನೆ ರಾಜ್ಯ ಪಂಚಾಯತಿ ಮಾಡಿಸಿ ಇವರಿಂದ ದುಡ್ಡು ಕೊಡಿಸಿದ್ರೆ ಎಲ್ಲಿ ನ್ಯಾಯ ಇದೆ? ಹೆಂಗ್ ಬದುಕ್ತಾರೆ ಜನ? ಅವ್ರ ಬೈಲ್ ಕೇಳಿ ಅಲ್ಲಿ 1 ಲಕ್ಷ ಅಂತ ಕೇಳಿದ್ರು. ಅಲ್ಲಿ ಸ್ಟಾರ್ಟಿಂಗ್ ಹೇಳಿದ್ರು 1 ವರ್ಷ ಆಗಿದೆ, ಮನೆಯಲ್ಲಿ ಒಡವೆ ಕಳ್ತನಾಗಿ 1 ವರ್ಷ ಆಗಿದೆ. ಇವರು ಕೊಟ್ಟಂತ ದೂರನ್ನ ಪೂರ್ಣ ಪ್ರಮಾಣದಲ್ಲಿ ಆ NCR ಅಲ್ಲೂ ಕೂಡ ಹಾಕಿಲ್ಲ. ಮತ್ತೆ ಆ ತನಿಖೆ ಏನ್ ಮಾಡಿದ್ದಾರೆ ಅಂತ ವಿಚಾರಿಸಕ್ ಬಂದಿವೆ. ಮತ್ತೆ ನಮ್ಮ ಸುರೇಂದ್ರ ಅಂತೇಳಿ ನಮ್ಮ ರಾಯಸಮುದ್ರ ಗ್ರಾಮದವರು, ಅವರ ಮನೆಯಲ್ಲಿ ಜಗಳ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. 9ನೇ ತಾರೀಕಿಗೆ ಬಂದು ಪರಿಶೀಲನೆ ಮಾಡಿ ಇದು ಮಾಡ್ತೀವಿ ಅಂದ್ರೆ ಹೋಗ್ಲಿ, ಪರಿಶೀಲನೆ ಮಾಡಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಒಂದು NCR ಕೂಡ ಹಾಕಿಲ್ಲ. ಇವ್ರಿಗೆ ಯಾವ ರಾಜಕೀಯದ ಒತ್ತಡ ಇದೆ? ಇವರು ರಾಜಕೀಯದವ್ರಿಗೆ ಕೆಲಸ ಮಾಡ್ಲಿಕ್ಕೆ ಇರೋದು ಪೊಲೀಸ್ ಸ್ಟೇಷನ್? ಒಂದು ಕಂಪ್ಲೇಂಟ್ ಕೊಟ್ಟಾಗ ಒಂದು NCR ಮಾಡ್ಬೇಕು ಅಂತ ಒಂದು ಇದಿಲ್ವೇ ಇವ್ರಿಗೆ? ಇದನ್ನ ನಾವು ಕೇಳೋಕೆ ಅಂತ ಹೇಳಿ ಇವತ್ತು ಹೋಗ್ತಾ ಇದೀವಿ. ಹಂಚ್ಕೊಳ್ಳಿ, ಅದೇನ್ ಸಮಸ್ಯೆ ಹೇಳಿ ನೀವು. ಫೆಬ್ರವರಿ 25/2/2025 ಮಧ್ಯಾಹ್ನ ವೇಳೆ ನಮ್ಮ ತಾಯಿ ಮನೆ ಇಟ್ಟ ಒಡವೆಗಳೆಲ್ಲ ಕಳ್ತನ ಆಗೈತೆ. ಅನಿನಕಟ್ಟೆ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್. 1 ವರ್ಷ ಆಗಿದೆ. ನಮ್ಗೆ ಏನು ನ್ಯಾಯ ಅಂತ ಕೊಡಿಸ್ಕೊಟ್ಟಿಲ್ಲ. ಒಂದು 5-6 ಸಲ ಏನೋ 1 ತಿಂಗಳು 5 ತಿಂಗಳೆಲ್ಲ ಅಳ್ದು ಸಿಗ್ತವೆ, ನೋಡ್ತೀವಿ ಅಂದ್ರು ನಮ್ದು ಏನೇ ಅವ್ರು ಕೇರ್ ತಗೋತಾ ಇಲ್ಲ. ಇಲ್ಲಿ ಪೊಲೀಸರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ, ಅಷ್ಟೇ. ನಮ್ಗೆ FIR ಮಾಡಿದಾರಾ ಇಲ್ವಾ?
ವಿಚಾರಣೆ ಅಲ್ಲಿ ಬಂದು ಅಕ್ಕಪಕ್ಕದವ್ರನ್ನು ಬಂದು ಏನು ವಿಚಾರಣೆ ಸ್ಪಾಟ್ ಮಾಜಾರು ಮಾಡಿಲ್ಲ. ಏನ್ ಅಕ್ಕಪಕ್ಕದವ್ರ ಮೇಲೆ ಅಂತ ಕೇಳಿದ್ರೆ ಹಂಗೆಲ್ಲ ಕೊಡಕ್ಕಾಗಲ್ಲ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ನಮ್ಗೆ ಹೇಳಿ ಕಳ್ಸಿದ್ರು. ನಮ್ಗೆ ಏನು ನ್ಯಾಯ ಕೊಡಿಸ್ಕೊಡ್ತಾ ಇಲ್ಲ ಸರ್ ಇಲ್ಲಿ. ನಮ್ಗೆ ದಯವಿಟ್ಟು ನ್ಯಾಯ ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಎಲ್ಲ ಕಷ್ಟ ಬಿದ್ದಾವೆ, ಯಾವುದು ಏನೂ ಇಲ್ಲ, ಕಷ್ಟ ಬಿದ್ದು ಎಲ್ಲ ಒಡವೆ ಸಂಪಾದನೆ ಮಾಡ್ಕೊಂಡಿರೋದು ನಾವು. ನಮ್ಗೇನು ನ್ಯಾಯ ಕೊಡಿಸ್ಕೊಡ್ತಾ ಇಲ್ಲ ಕೇರ್ಪೇಟೆ ತಾಲೂಕು ಪೊಲೀಸರು. ಸರಿ ಆಯ್ತು, ಒಳಗೆ ಮಾತಾಡ್ ಕೇಳೋಣ. ಹೇಳ್ರಿ ನಿಮ್ಮ. ನನ್ನ ಹೆಸರು ಮಹೇಶ್ ಅಂತ, ನಾನು ಮಾಚಳ್ಳಿ. ನೀವು ವಿಕಲಾಂಗರು ಹೇಳಿ ಅದನ್ನ ಅಂಗವಿಕಲ. ನನಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ. ನಾನು ಒಂದು ನನ್ನ ಗಾಡಿ ಡ್ರೈವರ್ ತಗೊಂಡೋಗಿ ನನಗೆ ಕೊಡ್ತಾ ಇಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅದರಿಂದ ನಾನು ಕಂಪ್ಲೇಂಟ್ ಮಾಡಿ 2 ದಿವಸ ಆದಮೇಲೆ ಬಿಂಡುನಲೆ ವ್ಯಾಪ್ತಿಗೆ ನಾನು ಹೋಗಿ ಅಲ್ಲಿ ಕೇಳೋಕ್ಕೆ ಅಂತ ಹೋದೆ. ಅಲ್ಲಿ ಏನು ಮಾಡಿದ್ರು, ನನಗೆ ಮಾರುತಿ ಸರ್ ಅಂತ ಒಬ್ಬ ಇನ್ಸ್ಪೆಕ್ಟ್ರ್ ಅವ್ರು ಹೇಳಿದ್ರು. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಾದ್ಮೇಲೆ ಅವ್ರು ಕರ್ಸಾದ್ಮೇಲೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಕರ್ಸಾದ್ಮೇಲೆ ಅವ್ರ ಜೊತೆ ಮಿಂಗಲ್ ಆಗಿದ್ರು ಏನೋ ಗೊತ್ತಿಲ್ಲ ನನಗೆ. ಅವರು ಏನು ಮಾಡಿದ್ರು, ಅವರು 12,000 ಹೇಳಿ. 12,000 ಬಾಡಿಗೆ ಕೊಡ್ತಾ ಇದ್ದಾರೆ ಸರ್. ನನ್ನ ಗಾಡಿ ನನಗೆ ಬಿಡ್ತಾ ಇಲ್ಲ ಇವರು ಅಂತ ಕೇಳಿದಕ್ಕೆ ಅವ್ರು 12,000 ರೂಪಾಯಿ ಯಾಕೆ ಬಾಡಿಗೆ ಕೊಡ್ತಾರೆ ನಿನಗೆ, ಅವ್ರದಲ್ವಾ ಗಾಡಿ ಅಂತ ಅಂದ್ಬಿಟ್ಟು 1 ಲಕ್ಷ ಕೇಳಿದ್ರು. 1 ಲಕ್ಷದಿಂದ 75,000 ಕೇಳಿದ್ರು. 75,000ದಿಂದ 50,000 ಕೇಳಿದ್ರು. 50,000ದಿಂದ ನಾನು ಕೊಡೋಕ್ಕಾಗಲ್ಲ ಸರ್, ನಿಮ್ಮ ಕಾಲು ಮುಗಿತೀನಿ, ಕೈ ಮುಗಿತೀನಿ ಅಂತನ್ನುವಂತೆ. ಆಮೇಲೆ ಕೊಡ್ದೇನೆ ನನಗೆ ಅವರು ನನಗೇನು ಹೇಳ್ದಾನೆ ರೆಸ್ಪಾನ್ಸ್ ಕೊಡ್ತಾನೆ, ಹೋಗೋ ಬುಧವಾರ ನನಗೆ ಹೇಳ್ತೀನಿ ನಿನಗೆ ಅಂದ್ಬಿಟ್ಟು ನಾನು ಕಳಿಸಿರು. ಅಲ್ಲೇನೋ ಒಂಥರ ಯಾವುದೇ ಥರ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ ಬಂದು ನಾನು ಕೇರ್ಪೇಟೆ ಸ್ಟೇಷನ್ಗೆ ಬರೋಷ್ಟೊಳಗೆ ಮಾಹಿತಿ ಅವ್ರಿಗೆ ಬಂದಿತ್ತು. ಅವ್ರು ಕೇಳಿದ್ರು ಬಿಂಡುನಲೆಗೆ ಯಾಕೆ ಹೋಗಿದ್ದೀನಿ ನೀನು ಅಂತ ಕೇಳಿದ್ರು. ಸರ್ ಹಿಂಗೆ ನಾನು ಅಲ್ಲೇ ಗಾಡಿ ಇರೋದ್ರಿಂದ ನಾನು ಕೇಳೋಕ್ಕೆ ಅಂತ ಹೋದೆ ಅಷ್ಟೇ, ಸ್ಟೇಷನ್ ಕೊಡೋಕೆ ಹೋಗಿನಿಲ್ಲ ಅಂತ ಅಂದೆ. ಅದರಿಂದ ಬಂದು ಇಲ್ಲಿ ಕೇಳಿದ್ದಕ್ಕೆ ಮಾರನೇ ಬೆಳಗ್ಗೆ 10 ಗಂಟೆಗೆ ಬಂದು ನಾನು ಕರೆಸ್ತೀನಿ ಅಂದರು. ಅವರು ಕೂಡ ಬಂದಿರೋ ಗಾಡಿ ತರದೇನೆ ಅವರು ಕೂಡ ಬಂದಿದ್ರು. ಬಂದಮೇಲೆ ನಾನು ಇಲ್ಲಿಗೆ ನನ್ನನ್ನು ಕರ್ಸಾದ್ಮೇಲೆ ನಿನಗೆ 30,000 ದುಡ್ಡು ಕೊಟ್ಟರೆ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ, ನೀನು 30,000 ದುಡ್ಡು ಕೊಟ್ಟರೆ ನಿನ್ನ ಗಾಡಿ ಕೊಡ್ತೀನಿ, ಇಲ್ಲ ಅಂದರೆ ನಿನ್ನ ಗಾಡಿ ಕೊಡೋಕ್ಕಿಲ್ಲ, ಅದೇನು ಅಂತ ಅವರು ಕೇಶವಮೂರ್ತಿ ಸರ್ ಅಂತ ನನ್ನ ಕ್ಯಾರ್ಪೇಟೆ ಅವರ ಬಿಡ್ಡಿಂಗ್ ತಾಲೂಕಲ್ಲಿ ಸ್ಟೇಷನ್ ಟೌನ್ ಸ್ಟೇಷನಲ್ಲಿ ಕೇಶವಮೂರ್ತಿ ಸರ್ ಅಂತ ನನ್ನ 30,000 ದುಡ್ಡು ಕೊಟ್ಟರೆ ನಿನ್ನ ಗಾಡಿ ತರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ, ಹೆಂಗೆ ಮಾಡ್ತೀನಿ ಅಂದರು. ನನ್ನ ಮಿಸ್ಸಸ್ ಇರೋದ್ರಿಂದ ಇಲ್ಲಿ ಹತ್ಕೊಂಡು ಹೋಗಿ ವಾಲೆ ಅಡೆ ಇಟ್ಬಿಟ್ಟು ತಂದು ಕೊಟ್ಟರು. ಆ ಗಾಡಿ ಆರ್ಸಿ ಓನರ್ ಯಾರು? ಆರ್ಸಿ ಓನರ್ ನಾನು. ನೀವೇ ಓನರು? ನಾನೇ ಓನರು. ಈಗ ನಿಮ್ ಗಾಡಿ ನೀವೇ ಬಾಡಿಗೆ ಕೊಟ್ಟು ನಿಮ್ ಗಾಡಿ ನೀವ್ ಇಸ್ಕೊಳಕ್ಕೆ ಉಲ್ಟಾ ಅವ್ರಿಗೆ 30,000 ಕೊಟ್ಟಿದ್ದೀರಾ? ಕೊಡಿಸಿ ನನ್ನ ಅಂಗವಿಕಲಿಗೆ ಎದುರಿಸಿ ನನ್ನ ಕೊಡಿಸಿ ನನಗೆ ಮೋಸ ಮಾಡಿದ್ದಾರೆ. ಈ ನ್ಯಾಯ ಕೊಡಿಸಿ ಅಷ್ಟೇ. ಗಾಡಿ ಸಮಸ್ಯೆ ಹೇಳಿ. ಗಾಡಿದು ಟೈರು ಬಿಚ್ಕೊಂಡಿದ್ದಾರೆ, ಅದು ಮತ್ತೆ ಇಂಜನ್ಗೆ ಇದು ಡೀಸೆಲ್ ಟ್ಯಾಂಕ್ಗೆ ಸೆಕ್ರನ್ನು ಕೂಡ ಹಾಕಿದ್ದಾರೆ. ಮೆಕ್ಯಾನಿಕರ್ ಹತ್ರ ಹೋಗಿ ತೋರಿಸಿ ನನ್ನ ಮೆಕ್ಯಾನಿಕರ್ ಹತ್ರನೂ ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದು ಕೂಡ ಎಲ್ಲ ವಿಡಿಯೋ ಮಾಡ್ಕೊಂಡು ನಾನು ಇಟ್ಟಿದ್ದೀನಿ. ಈಗ ನಿಮ್ಗೆ ಸಹಾಯ ಏನ್ ಬೇಕು ಅಂತ ನಿಮ್ಮ ಕೊಟ್ಟಿರೋ ದುಡ್ಡು ವಾಪಸ್ ಬರಬೇಕು ಅಷ್ಟೇ. ಆಮೇಲೆ ಅದೇನು ಅಪರಾಧಿಗಳಿಗೆ ಅವ್ರಿಗೆ ಏನು ಶಿಕ್ಷೆ ಮಾಡ್ತಾರೆ, ಅವ್ರ ಮೇಲೆ ಗಾಡಿ ಸರ್ವಿಸ್ ಮಾಡಿಸಿ ಆಮೇಲೆ ಅವ್ರ ಮೇಲೆ FIR ಮಾಡಿ 420 ಕೇಸ್ ಹಾಕ್ಲಿ. ನೀವ್ ಮಾಡ್ರಿ. ರಾಯಸಮುದ್ರ ಗ್ರಾಮ ಸುರೇಂದ್ರ. ನಮ್ಮ ತಂದೆ ತಾವು 95 ವರ್ಷ ವಯಸ್ಸಾಗಿದೆ. ನಮ್ಮ ಅಣ್ಣದ ನಮ್ಮ ತಂದೆ ತಾವಿಯಿಂದ ಆಸ್ತಿಯನ್ನು ಬರ್ಸ್ಕೊಂಡು ಅವ್ರ ಅತ್ತಿಗೆಗೆ ನಮ್ಮ ಅಣ್ಣನ ಅತ್ತಿಗೆಗೆ ದಾನವಾಗಿ ಬರ್ಸ್ಕೊಂಡಿದ್ದಾರೆ. ಮನೆಯಲ್ಲಿ ವಾಸ ಮಾಡುವ ಮನೆಯಲ್ಲಿ ಇದ್ದರೂ ಗಂಧವಾಸ ಮನೆಯಲ್ಲಿ ಒಡೆದಾಟಕ್ಕೆ ಬಂದು ಕೈಯನ್ನು ರಾಡದಿಂದ ಹೊಡೆದು ನನಗೆ ಹಿಂಸೆ ಕೊಡೋಕೆ ಬರ್ತಾ ಇದ್ದಾನೆ. ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ. ಅದಕ್ಕೆ ಎಷ್ಟು ದಿವಸ ಆಯ್ತು ಕಂಪ್ಲೇಂಟ್ ಕೊಟ್ಟು? 3ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ತಗೊಂಡಿಲ್ಲ. ಕಂಪ್ಲೇಂಟ್ ತಗೊಂಡಿಲ್ವಾ? NC ಅವರು ಮಾಡಿಲ್ಲ? ಮಾಡಿಲ್ಲ. ಅದೇನು ಕೇಳೋಣ ಬೇಕಾದ್ರೆ. ಹೆಂಗಾಗಿದೆ ಅಂದ್ರೆ ಒಂದ್ ಮನೆ ಬಾಡಿಗೆ ತಗೋಬಿಟ್ರೆ ಈ ಮನೆ ಬಾಡಿಗೆದಾರರು ನಂದೇ ಮನೆ ಅಂದ್ರೂ ಫ್ರೀ ಆಗಿದ್ದಿ ಅವ್ರಿಗೆ ಉಲ್ಟಾ ದುಡ್ಡು ಕೊಡೋಂಗ ಆಗೈತೆ ಸಮಸ್ಯೆ. ಯಶಸ್ವ ಯಾರು ಯಶಸ್ವ ಇವತ್ತು ಮೂರು ಜನದಿದೆ ಈಗ ನಮ್ಮ ಹತ್ರ. 3 ಜನದಿದೆ.
ಒಂದು ಇವ್ರದ್ದು ಕೇಶವ ಮೂರ್ತಿ ಅಟೆಂಡ್ ಮಾಡಿದ್ರೆ ಇದ್ರೆ ಅವ್ರು ಕಷ್ಟ ಅವ್ರು ಕೇಳೋಣ. ಎರಡನೇದು ಇದು. ಸೊ ನೋಡಿಸಿ ಮತ್ತೆ ಇವ್ರದ್ದು ಓಕೆ ಇವ್ರದ್ದು ಯಾರು ಕೊಟ್ಟಿದ್ದೀನಿ ಕಂಪ್ಲೇಂಟ್ ಲೆಟರ್? ಓಕೆ ಆಯ್ತು. ತಮ್ಮ ಕಂಪ್ಲೇಂಟ್ ನಾವು ತಕ್ಷಣನೇ FIR ಮಾಡಬೇಕು ಇಲ್ಲ NCR ಮಾಡಬೇಕು. ಯಾಕೆ ಮೇಡಮ್ ಹತ್ರ ಮಾತಾಡಿದ್ದಾರೆ. ಸುಮಾರಾಣಿ ಮೇಡಮ್ ಹತ್ರ ಕರಿತೀನಿ ಅಂತ ಹೇಳಿದ್ರು, ಕರ್ಸಿದ್ರು. ಅದಕ್ಕೆ ಗ್ರಾಮದಲ್ಲಿ ಬಂದು ಅವನು ಏನ್ಕೆ ದಬ್ಬ ಕೊಟ್ಟಿಲ್ಲ, ಗ್ರಾಮದಲ್ಲೂ ಏನು ತೀರ್ಮಾನ ಕೂತಿಲ್ಲ ನಮ್ಮಣ್ಣ. ಏಕೆ ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಅವತ್ ಬರ್ತೀನಿ ಇವತ್ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಾವು ಮುಂದೆ ಹೋಯ್ತೈತೆ, ನಾವು MCR ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಕೇಸ್ ಆಗಲಿ ಅಂತ ಅದೇ ಇವ್ರದ್ದು ಕೇಳೋ ಅಂತಡಿ ತಿಳ್ಕೊಳ್ರಿ ಅದೇ ಕೇಸ ಮುಖ್ಯಕ್ಕೆ ಬನ್ನಿ ಕೇಶವಮೂರ್ತಿ ಯಾರು ಕರ್ಸಲ್ ಬನ್ನಿ ಅವರು. ಬೇಡ ಯಾರು ಕೇಶವಮೂರ್ತಿ ಮೇಡಮ್? ಕೇಶವ ಮೂರ್ತಿ ಅವ್ರ ಕರೆಸಿ ಹೊರಗಡೆ ಬರಕ್ಕೆ. ಅದು ಇನ್ನೊಂದು ಕಾಪಿ ನಿಮ್ದಲ್ಲ, ನಿಮ್ದು ಇನ್ನೊಂದು ಕಾಪಿ ಅದು ಒಳಗೆ ಎಷ್ಟು ಕೇಳಬೇಕು. ನೀವು ಹೇಳಿ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈಗ ನಿಮ್ಮದು ಸಿಸ್ಟಮ್ ಸಿಸ್ಟಮ್ ಅಲ್ಲಿ ಇದ್ರು ಐವಾರ್ ನಾನು ಇನ್ವೆಸ್ಟಿಗೇಷನ್ ಯಾರಂತ ಅಂತ ಅವ್ರಿಗೆ ಕೇಳಿ ಮೇಡಮ್ ಅದ್ರ ಬಗ್ಗೆ ನಾನು ಹೆಡ್ ಕಾನ್ಸ್ಟೇಬಲ್ ಇದ್ರ ಬಗ್ಗೆ ಯಾರಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿರ್ತಾರೆ ಅವ್ರಿಗೆ ಕೇಳಬೇಕು. ಅದನ್ನು ಸಿಸ್ಟಮ್ ಆನ್ ಮಾಡೋದು ಇನ್ವೆಸ್ಟಿಗೇಷನ್ ಆಫೀಸರ್ ತಗೊಳ್ಳಿ. ಮೇಡಮೇ ಬರ್ಬೇಕು ಅಂದ್ರೆ ಮೇಡಮ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಫೋನ್ ಮಾಡಿ ಬರ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂಗೆ ದೂರುಗಳು ಬನ್ನಿ ಅಂತ ಯಾವ್ದೋ ಕೇಸ್ ವಿಚಾರಣೆ ಮಾಡಿದ್ರೆ ನಮ್ಗೆ ಎಷ್ಟು ಜನ ತಲೆ ತಿಂತವ್ರ ನಮಗ್ ಗೊತ್ತದ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವ್ ಹೇಳೋದು ಇದು, ನೀವು ಸರಿಯಾದ ಒಂದು ವರ್ಷ ನೋಡಿ ಕೇಳಿ ಇದು ಮೇಡಮ್ ಇನ್ವೆಸ್ಟಿಗೇಷನ್ ಒಳ್ಳೆದಾಗಿ ಅವ್ರು ಕೇಳೋಣ. ಮುಂದೆ ನಾವ್ ಹೇಳೋದು ಒಂದು ವರ್ಷ ಆಗಿದೆ. ಮಾಡ್ತಾ ಇದ್ದಾರೆ ಸರ್, ಮುಖ್ಯವಾಗಿ ಮಾಡಿಲ್ಲ, FIR ಮಾಡಿಲ್ಲ. ಇದು ಇಷ್ಟು ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು. ಮೇಡಮ್ ಗಿಡಮ ಆಮೇಲೆ ಬೇರೆ ವಿಚಾರ. ನೀನು ಅಕ್ಕ ಅನ್ಕೊಂಡೇನೆ ಮನೆ ಆಳು ಕುದ್ಗಡೆ ಇಟ್ಟೋಗಿರೋದು ಇಲ್ಲಿ. ಗಾಡಿ ಕೊಟ್ಟಿದ್ದಾರೆ, ಡ್ರೈವರ್ ತಗೊಂಡು ಹೋಗ್ಬಿಟ್ಟು ಒಂದು ವರ್ಷ ಗಾಡಿ ಓಡಿಸ್ಕೊಂಡು 12 ಸಾವಿರ ಅವ್ನು ಕೊಡ್ಬೇಕು. ಇವನು ಬಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ಅವ್ನಿಗೆ ಯಾವ ಸಲ ನ್ಯಾಯ ಕೊಡ್ತೀವಿ? ಓನರ್ ಇವನೇ. ಇವರು 6ನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ನನ್ನ ಗಾಡಿನ ಇಂಥವ್ರು ತಗೊಂಡು ಹೋಗಿದ್ದಾರೆ. ಇನ್ನು 11 ತಿಂಗಳಿಗೆ ಕೊಟ್ಟಿದ್ದೆ 12 ಸಾವಿರ ರೂಪಾಯಿ ಕೊಡಂಗೆ ಅಂತ. ಅವ್ರು 12 ಸಾವಿರ ಕೊಟ್ಟಿದ್ದಾರೆ ಆಯ್ತಾ. ಕೊಟ್ಬಿಟ್ಟು ಇವರು 6ನೇ ತಾರೀಕು ಕೊಟ್ಟು ಭಾನುವಾರ ಹೋಗ್ಬಿಟ್ಟು ಬಿಲ್ಡಿಂಗ್ ಲೆವೆಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರನ್ನ ಕರೆಸಿ ಅವ್ರು ಮಾತಾಡಿ ಅಲ್ಲೇನೋ ಇವ್ರು 35 ಸಾವಿರ ರೂಪಾಯಿಗೆ ಕೊಡಂಗೆ ಅವ್ರು ಗಾಡಿ ಕೊಡಂಗೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ ಆಯ್ತಾ. ತಪ್ಪು ನಮ್ದು ಏನಾಯ್ತಿದೆ? ಮುಂದೆ ಅಲ್ಲ ತಪ್ಪು ಹಂಗೆ ಹೇಳ್ತಾರೆ ಅವರು. ಕೇಳಿ ಅದೇನು ಕೊಡ್ಬೇಕು ಅಲ್ಲ ಕೇಳಿ. 35 ಸಾವಿರ ದುಡ್ಡು ಕೊಡೋದು ಯಾರಪ್ಪ ಹೇಳ್ತಾರೆ? ನನಗೆ 35 ಸಾವಿರ ದುಡ್ಡು ಕೊಡು, 50 ಸಾವಿರ ದುಡ್ಡು ಕೊಡು ಅಂತ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರು. ಯಾವುದೇ ಕಂಪ್ಲೇಂಟ್ ತಗೊಂಡಿಲ್ಲ. ನನ್ನ ರೆಸ್ಪಾನ್ಸ್ ಆಗಿ ಕಳಿಸ್ಬೇಕಾಯ್ತು. ಅವರು ನನ್ನ ಕಳಿಸ್ಲಿಲ್ಲ. ಅವ್ರಿಗೆ ಕೇಸ್ ತಗೊಂಡಿದ್ರೆ ಅದು ಕೇಳೋ ಅಧಿಕಾರ ಅವ್ರಿಗೆ ಇತ್ತು. ನನಗೆ ಕಂಪ್ಲೇಂಟ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ನಾನು ಹೋದೆ, ನನ್ಗೆ ಹೇಳಿದ್ರು ದಮ್ಮೆ ಕಾಲ್ ಮುಗಿತೀನಿ ಸರ್ ನನ್ಗೆ ಆಗಂತ ಎಲ್ಲನೂ ಹೇಳಿದೆ. ನನ್ನ ಏನ್ ಮಾಡಿದ್ರು, ಬುಧವಾರ ಫೋನ್ ಮಾಡ್ತೀನಿ ಹೋಗಪ್ಪ ಅಂತ ಅಷ್ಟೇ. ಅಲ್ಲಿಂದ ಮಾಹಿತಿ ಇಲ್ಲಿ ಬಂದಿತ್ತು. ಇಲ್ಲಿ ಬಂದ್ಮೇಲೆ ಇವರು ಯಾಕಪ್ಪ ಹೋಗಿದ್ದೀನಿ ನನಗೆ ಅಂತ ಸರ್ ನಾನಂದ್ರೆ ನಾನು ಹೋಗಿದ್ದೆ ಸರ್ ಏನೋ ಕೇಳಕ್ಕೆ ಹೋದೆ ಅಷ್ಟೇ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಅಷ್ಟು ಬಿಟ್ಮೇಲೆ ಇವರು ಗಾಡಿ ಬೆಳಿಗ್ಗೆ 10 ಗಂಟೆ ಬರಗಪ್ಪ ಅಂತ ಬೆಳಿಗ್ಗೆ 10 ಗಂಟೆಗೆ ಬಂದು 10 ಗಂಟೆ ಬಂದ್ಮೇಲೆ ಇವರು ಗಾಡಿ ತರಿಸ್ತೀನಿ ಅಂದ್ರು. ಪಾರ್ಟಿ ಗಾಡಿ ತಂದಿಲ್ಲ, ಬಂದಿದ್ರು. ಬಂದವಷ್ಟೊಳಗೆ ಇವರು ನನ್ನನ್ನು ಕೇಳಿದ್ರು, ನೋಡಪ್ಪ 30 ಸಾವಿರ ನೀನು ಒಪ್ಕೊಂಡ್ಬಂದಿದ್ರು. ಒಪ್ಕೊಂಡಿಲ್ಲ ಸರ್ ಅಂದೆ. ಒಪ್ಕೊಂಡ್ಬಂದಿದ್ದೀನಿ ನೀನು? ಇಲ್ಲ ಸರ್ ಒಪ್ಕೊಂಡಿಲ್ಲ, ನನಗೆ ಗಾಡಿ ಕೊಡ್ಸಿ ಅಂತ ಅಂದೆ. ಇಲ್ಲ ಗಾಡಿ ಕೊಡಲ್ಲ, ನೀನು 30 ಸಾವಿರ ದುಡ್ಡು ಕೊಟ್ಟರೆ ಕೊಡ್ತೀನಿ, ಇಲ್ಲ ಅಂತ ನಂದ ಗಾಡಿ ಹೇಳಿ ನೋಡಿ ನಮ್ಗೆ ಯಾವುದೇ ದುಡ್ಡು ಕೊಡ್ಸೋ ಅಧಿಕಾರ ನಮ್ಗೆ ಇಲ್ಲ ಇವ್ರೆ.
ಇವ್ರು ಮಾತಾಡ್ಕೊಂಡು ಇವ್ರು ಹೇಳ್ತಾರೆ, ಇವ್ರು ಹೇಳಿದ್ಕೆ ನೀವು ಒಪ್ಕೊಳ್ತೀರಾ? ಇವ್ರು ಹೇಳಿದ್ಕೆ ಒಪ್ಕೊಳ್ಳೋದು. ನೋಡಿ ಇಲ್ಲಿ ಕೇಳಿ ಗುರುವೆ, ನೋಡಿ ಇಲ್ಲಿ. ನಾನು ನೋಡ್ತಾ ಇದ್ದೀನಿ ಸರ್, ಅದನ್ನ ಮೊಬೈಲ್ ಅಲ್ಲಿ ನೋಡಿದ್ದೀನಿ. ಮತ್ತೆ ನೀವು ಸಂಯುಕ್ತವಾಗಿ ಜನರಿಗೆ ಮತ್ತೆ ಕಾನೂನು ಕಡೆಗೆ ಮಣ್ಣು ಹಚ್ಚಿರೋದು ನೋಡಿದ್ದೀನಿ ನಾನು. ಎಲ್ಲಿ? ಇಲ್ಲೇ ಪೊಲೀಸ್ ಸ್ಟೇಷನ್ ಒಳಗಡೆ. ಎಲ್ಲಿ? ನೀವು ಏನ್ ಮಣ್ಣು ಹಚ್ಚಿರೋದು? ಹೇಳ್ತೀನಿ ನಾನು. ಏನ್ ಮಣ್ಣು ಹಚ್ಚಿರೋದು ಹೇಳ್ತಾ ಇದ್ದೀನಿ ಸರ್. ತೋರಿಸ್ಬೇಕಲ್ಲ? ನೀವು ನೀವು ಬಾಯಲ್ಲಿ ಮಾತಾಡ್ತಾರೆ. ತೋರಿಸ್ತೀನಿ ಸರ್. ಹಾ. ದಯವಿಟ್ಟು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಅದೆಲ್ಲ ಪೇಪರ್ ಇದ್ದು ಕಾಪಿ ನೀವು ನಿಮ್ಮ ತನಿಖೆಯನ್ನು ಯಾವ ರೀತಿ ಮಾಡ್ಬೇಕು ನೀವು ಮಾಡ್ಬಿಟ್ಟಿದ್ದೀರಿ, ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನ ನಾವು ಅಡ್ಡಿಪಡಿಸ್ತಾ ಇಲ್ಲ. ಆದ್ರೆ ಒಬ್ಬ ಅಂಗವಿಕಲ ಬಂದು ನಿಮ್ಮ ಹತ್ರ ತೊಂದರೆ ಆಗಿದೆ ಅಂತ ಕೇಳ್ಕೊಂಡಾಗ ವಿಚಾರಣೆ ಗಾಡಿ ಕೊಡ್ಸಿದ್ರು ನಾನೇನ್ ಮಾಡ್ಲಿ? ಇವ್ರು ಹೇಳ್ತಾರೆ ಇವ್ರು ಹೇಳಿದ್ರೆ ನೀವು ಕೇಳ್ಬೇಕಾ? ಅಲ್ಲಲ್ಲ, ಇವ್ರು ಏನ್ ಹೇಳಿದ್ರು ಓಕೆ, ನಿಮ್ಗೆ ಕೇಳಾಗಿಲ್ಲ. ಈಗ ತನ್ರಿ ಇವ್ರು ಕೇಳ್ಬೋದಿತ್ತಲ್ಲ, ನೀನು ಬಾಡಿಗೆ ನೀನು 30,000 ಯಾಕಪ್ಪ? ಸರಿ, ಅಗ್ರಿಮೆಂಟ್ ಐತೆ, ಅವ್ರು ಹೇಳಿದ್ರು ಇಲ್ಲ ಕೊಡಿಸಿ. ಈಗ ನಾನು ಹೇಳ್ದೆ ನೋಡಪ್ಪ, ನೆಂಟ್ರೆ ಕಣ್ರಿ ಅವರು ಮಾವನ ಏನೋ ನೆಂಟ್ರಂತೆ ಆಯ್ತಾ. ಇವ್ರು ಏನೇನ್ ಮಾತಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಇವ್ರೆ ಗಾಡಿ ಕೊಡ್ಸಿ ಅಂತ ಕಂಪ್ಲೇಂಟ್ ಕೊಟ್ರು ಆಯ್ತಾ. ನಾನೇನ್ ಮಾಡಿದೆ, ಕರೆಸ್ದೆ ಎರಡೂ ಪಾರ್ಟಿನೂ. ಇವ್ರು ಹೋಗಿ ಮೊದ್ಲೇ ಬಿಲ್ಡಿಂಗ್ ಪೊಲೀಸ್ ಸ್ಟೇಷನ್ ಮಾತಾಡ್ಕೊಂಡ್ ಬಂದವ್ರೆ. ಮಾತಾಡಿ ಬಿಲ್ಡಿಂಗ್ ಪೊಲೀಸ್ ಸ್ಟೇಷನ್ ಹೋಗಿ ಮಾತಾಡ್ಕೊಂಡು ಒಪ್ಕೊಂಡ್ ಬಂದಿದ್ರು. ಬುಧವಾರ ಬರ್ತೀನಿ ಅಂತ ಬಂದಿರೋ. ನನಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಬಾರಪ್ಪ ಇಲ್ಲ ಸೋಮವಾರ ಅಂತ ಸೋಮವಾರ ಬಂದ್ರು ಆಯ್ತಾ. ಬಂದ ಮೇಲೆ ಇವರು ನಾನು 35,000 ಒಪ್ಕೊಂಡವ್ರು ಕೇಳಿ ಸರ್ ಅಂದ್ರು. ಇಲ್ಲ ಕೇಳಿ ಈಗ ಗಾಡಿ ಕೊಡ್ತಾ ಇಲ್ಲ, ಔಸ್ಬಿಟ್ಟಿದ್ದಾರೆ ಅವರು. ಗಾಡಿ ಪೊಲೀಸ್ನವ್ರೆ ನಮ್ಗೆ ಧಮಕಿ ಹಾಕ್ತಾರೆ, 1 ಲಕ್ಷ ಕೇಳಿದ್ರು, 70,000 ಅಂದ್ರು. 30,000 ಇವ್ರು ಹೇಳಿದ್ರು. ನಾನೇ ಅಂದೆ 30,000 ಕೊಡ್ತೀನಿ ಅಂತ ಸ್ಟೇಷನ್ ಗಾಡಿ ಕೊಟ್ಟು ಕರ್ಸ್ಬಿಟ್ಟು ಅಲ್ಲಿ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರೆ ನ್ಯಾಯ ಕೇಳ್ಬಿಟ್ಟು ಯಾರಿಗೆ ನ್ಯಾಯ ಆಗಿದೆ ಅವ್ರು ಕೊಡ್ಸ್ಕೊಡ್ತಾರೆ, ತಗೋ ಬರಪ್ಪ ಅಂತ ಹೇಳಿ ನಾನು ಹೇಳಿದೆ ಅವ್ರಿಗೆ 30,000 ಕೊಡ್ತೀನಿ ಅಂತ ಗಾಡಿ ತರಲಿ. ಸ್ಟೇಷನ್ ಬಂದ್ಮೇಲೆ ಅವ್ರು ನ್ಯಾಯ ಕೊಡ್ತಾರೆ. ಬಾಡಿಗೆ ನೀನ್ ಕೊಟ್ಟಿದ್ಯಾ? ಸಲೀಮ್ ಅಂತ. ಸಲೀಮ್ ಅವ್ರೆ, ಈಗ ಅವನ್ ಬಂದು ನಾನು ಸರ್ ನಾವು ಗಾಡಿನ ನನಗೆ ಬಾಡಿಗೆಗೆ ಅಂತ ಕೊಟ್ಟಿಲ್ಲ, ಸ್ವಂತ ನನಗೆ ಅಂತ ಕೊಟ್ಟಿದ್ದು. ಇವರು 50,000 ಕೊಟ್ಟು ನನ್ನ ಹತ್ರ ಏನು ಇರಲಿಲ್ಲ, ಇವ್ರ ಹೆಸರು ಮಾಡಿಸಿದೆ. ವರ್ಷ ತಿಂಗಳಿಗೆ 12,000 ಕೊಡಪ್ಪ ಕಂತು ಕಟ್ಟಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಕೊಟ್ಟಿದ್ದೆ ಕೊಡ್ತಾ ಇದೀನಿ ಅನ್ಬಿಟ್ಟು ಅವನು ಫೋನ್ ಪೇನೆ ತೋರಿಸಿದ್ನಲ್ಲ. ಗಾಡಿ ಅಂದ್ರೆ 30,000 ಸೈನ್ ಹಾಕಿ ಕೊಟ್ಟಿರ್ತಾರೆ. ಯಾರು ತೋರಿಸಿ? ಅಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಇಸ್ಕೊಂಡಿರ್ತಾರೆ. ಯಾರು ಗಾಡಿ ಇಲ್ಲೇ ತಂದ್ಕೊಟ್ಟವ್ರೆ, ಇಲ್ಲೇ ತಂದ್ಕೊಟ್ಟವ್ರೆ. ಗಾಡಿ ಮಾಲೀಕರು ಇವರು. ಗಾಡಿ ಯಾಕೆ ಅವ್ರ ಹತ್ರ ಹೋಯ್ತು? ಗಾಡಿ ಯಾಕೆ ಅವ್ರ ಹತ್ರ ಹೋಯ್ತು? ಗಾಡಿ ಏನಕ್ಕೆ ಹೋಯ್ತು ಅವ್ರ ಹತ್ರ? ಯಾರು ಕೊಡಿ ಅಗ್ರಿಮೆಂಟ್ ಕೊಡ್ಸಿ. ಮತ್ ಫ್ರೆಂಡ್ ಯಾಕೆ ಕೊಟ್ಮೇಲೆ ಅವನು ಹಂಗಂದ. ಇವ್ರು ಹೇಳಿದ್ದೆ ಒಪ್ಕೊಳಕ್ ಆಗಲ್ಲ ನಾವು. ಈಗ ನಾನೇನಂದೆ ಗೊತ್ತಾ, ಇವ್ರೆ ತಾನೆ ಈಗ ನ್ಯಾಯ ಆಗ್ಬೇಕಾದ್ರೆ ಬರ್ಬೇಕಾದ್ರೆ ಯಾರ ಕಡೆಗೆ ಸರ್? ಯಾರು ಇವ್ರ ಕಡೆಗೆಯ ಕೊಡ್ಸಿದ್ವಿ. ಇವ್ರೇ ಕೊಟ್ಟರು ಒಪ್ಕೊಂಡ್ರು. ನೀವು ನಾನೇ ಕೇಳಿ ನಾನೇ ಕೇಳಿ ನನ್ನ ಐತೆ ಬೆಂಚ್ ತಕೊಂಡಿದ್ರಿ ನೋಡಿ ಇಲ್ಲೇ. ಹೌದು ಇದೆ ಏನು ನಾನು ಕೊಡ್ತೀನಿ. ಇವರೇ ಕೊಟ್ರು ದುಡ್ಡು ತಪ್ಪಾಗಿ ಅವ್ರ ಕಡೆಯಿಂದ ಬೈಕ್ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ ಎಲ್ಲ ವಾಪಸ್ ಕೊಡಿ ಸರ್. ನಿಮ್ಮ ಮೇಡಮ್ ಬರ್ತಾರೆ ನಾನು ಎಲ್ಲದ್ ಹೇಳಿದೀನಿ. ಇಲ್ಲದೆ ನಾನು ಹೇಳಕ್ಕಾಗಲ್ಲ. ಬೇಕಿತ್ತು ಸರ್. ಒಬ್ಬ ಅಂಗವಿಕಲನಿಗೆ 30,000 ರೂಪಾಯಿ ಈಸ್ ಕೊಟ್ಟಿದ್ದೀರಿ ಅಂದ್ರೆ ಇಸ್ಕೊಡ್ಲಿ. ಅವ್ರವ್ರು ನಾನು ಕೊಟ್ಟಂಗೆ ಫೋಟೋ ತೆಗ್ದೀನಿ ಅಷ್ಟೇ. ತೋರಿಸಿ ಹೌದು ನಾನೇ ಮತ್ತೆ ಈಗ ಅರ್ಜಿ ವಿಚಾರಣೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ದುಡ್ಡು ವಾಪಸ್ ಈಸ್ಕೊಂಡಿದ್ದೀರಿ ನೀವು ಹೆಂಗೆ ನೋಡಿ ಇವರು ನಾನಾ ನೀವು ಅಲ್ಲಿಂದ ನಾನೇ ತೆಗ್ದಿರೋದು ನನ್ ಕ್ಯಾಮ್ರಾದ ಇದು ನಂದೇ ಫೋನ್ ಹೇಳದಲ್ಲ ಸರ್. ಇವರು ಮಧ್ಯವರ್ತಿಗಳನ್ನ ಇಟ್ಕೊಂಡು ಇವರು ಏನ್ ಮಾಡ್ಬೇಕು, ಇವನಿಗೆ ಮೋಸ ಯಾವ ರೀತಿ ಮಾಡ್ಬೇಕು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ದುಡ್ಡು ಇವ್ರು ಕಾನೂನಾತ್ಮಕ ಕೊಡ್ಸಿರೋದು ಮಧ್ಯವರ್ತಿಗಳ ಮುಖಾಂತರ. ಈ ಬಡವರು ಗೊತ್ತು ಅಂತಂದ್ರೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ವಿದ್ಯಾವಂತರು ಗೊತ್ತಿರ್ಬೇಕು. ಇವ್ರು ಕರ್ಕೊಂಡು ಸರ್ ಆಯ್ತು ಸಮಾಧಾನ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಇವರೇ ಹೇಳಿದ್ರು
30,000 ಕೊಟ್ರೆ ನಿನಗೆ ಗಾಡಿ ಕೊಡ್ತೀನಿ. ಅಲ್ಲಿ ಇಲ್ಲೇ ಸೇಲ್ಸನ ಹಾಕ್ಸೋ ಹೇಳ್ತೀನಿ, ಸೇಲ್ಸನ ಹಾಕ್ಸ್ಕೊ ಹೇಳ್ತೀನಿ. ಬಾಕಿ ಹಂಗಾರ ಎಫ್ ಐ ಆರ್ ಮಾಡಿಸಿ ಇವ್ರು ಆರ್ದಂಗೆ ಆಡ್ಕೊಂಡು 10-12 ದಿವಸ ಅನ್ಕೊಂಡು ಕೊಲೆ ಮಾಡ್ಬಿಟ್ರು, ಸಾಕ್ಬಿಟ್ಟು ಮನೇಲಿ ಮಡಗ್ತಾನೆ ನಿನ್ನ ನಿಮ್ಮ ಅಣ್ಣ. ಮಹೇಶ್, ನಿಂದು ಏನ್ ಮ್ಯಾಟರ್ ಆಗಿದೆ ನಿನ್ನೆಯಿಂದ ಅದನ್ನ ಬಂದು ಒಂದು ಕಂಪ್ಲೇಂಟ್ ಕೊಡು. ಗಾಡಿ ತಗೊಳ್ತಾರೆ, ತಗೊಳ್ಳಿಲ್ಲ ಅಂದ್ರೆ ನಾವು ಎಸ್ ಹತ್ರಕ್ಕೆ ಹೋಗೋಣ. ಏನ್ ತಲೆ ಕೆಡಿಸ್ಕೊಬೇಡಿ ನೀವು. ಇವರೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮಾಡವಳ್ಳಿ ಎಲ್ಲ ದಳ್ಳಾಳಿಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ಯಾವ ರೀತಿ ತನಿಖೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಏನ್ ಕೊಡ್ಬೇಕು, ಬೇರೆ ಪಕ್ಷದವ್ರು ಬಂದು ಅವ್ರಿಗೆ ರಾಜ್ಯ ಪಂಚಾಯತಿನ ಪೊಲೀಸ್ ಸ್ಟೇಷನ್ ಮಾಡಬಾರ್ದು ಅಂತ ಉಲ್ಲೇಖನ ಇದೆ. ಸಿಡಿಲಿಂದ ಸ್ಪಷ್ಟವಾಗಿ ಆದೇಶ ಅಲ್ವೇ? ಮಾಡಿದ್ದಾರೆ. ಈಗ ರಾಜ್ಯ ಪಂಚಾಯತಿ ಮಾಡಬಾರ್ದು ತಾವು ಮಾಡ್ತಾರೆ. ಫೋನ್ ಸರ್ ಒಸಿ ಫೋನ್ ಬರಲ್ಲ ನನಗೆ, ನಾನು ಕೆಲಸ ಮಾಡಕ್ಕಾಗಲ್ಲ. ಇನ್ನೂ ಒಬ್ರು ಬರ್ಬೇಕಿತ್ತು ಚಿಕ್ಕೇರಿಯಿಂದ, ಅವರು ಬಂದಿಲ್ಲ. ಎಫ್ ಐ ಆರ್ ಮಾಡಿ ಸರ್, ಅದನ್ನ ನೀವು ಇನ್ನೊಂದು ಕಾಪಿ ಬರ್ಕೊಳ್ಳಿ ಸರ್. ನೀವು ಹೆಂಗ ಮಾಡ್ತಾರೆ? ಸರಿ ಬನ್ನಿ ಸರ್. ಏನು ಆಗಿಲ್ಲ, ಫೋನ್ ಮಾಡಿದಾರಲ್ಲ ಅವ್ರಿಗೆ, ಬಂದ್ಬಿಟ್ಟು ವಿಚಾರಿಸ್ಬಿಟ್ಟು ಅದೇನು ಆಕ್ಷನ್ ತಗೋತ ಕೇಳ. ಈಗ ಆಯ್ತಾ ಮೇಡಮ್ ಫೋನ್ ನಂಬರ್ ಅದ ನಿಮ್ದು ಲೈವ್ ಅಲ್ಲಿ ಇದೆ. ಫೋನ್ ನಿಂದಲೇ ಮಾಡಪ್ಪ, ನಿನ್ ಫೋನಿಂದ ಮಾಡ ಮಾಡು. ಏನಂತ ಮೇಡಮ್? ಈಗ ಹೆಂಗಾಗುತ್ತೆ ಅಂತ ಯಾರಾದ್ರೂ ಬಾಡಿಗೆ ಇಟ್ಬಿಟ್ಟು ಮನೇನೆ ನಮ್ದು ಅಂದ್ರೆ 1 ವರ್ಷ ಇದ್ದಿದ್ದು ಇವರೇ ಉಲ್ಟಾ ದುಡ್ಡು ಕೊಟ್ಬಿಟ್ಟು ಫ್ರೀ ಆಗಿದ್ದ ತಿರ್ಗಾ ಉಲ್ಟಾ ಅವರೇ ದುಡ್ಡು ಇಸ್ಕೊಂಡಾಗ ಆಯ್ತು. ಇನ್ನೇನ್ ಮಾಡಕೈತದೆ? ಏನು ವಿಶ್ವಾಸದಲ್ಲಿ ಯಾವ್ದು ವ್ಯವಹಾರನೇ ಮಾಡಂಗಿಲ್ಲ. ಅದೇ ವಿಶ್ವಾಸ ಏನೋ ಅರ್ಥ ಹಲೋ, ತುಂಬು ಒಂಚೂರು ಸ್ಟೇಷನ್ ಹತ್ರ ಇದ್ದೀನಿ, ಬರ್ತೀನಿ. ಒಂದಾ ಹೆಂಗ್ ಮಾಡಿ ಮತ್ತೆ ಆಮೇಲೆ ಶುರು ಮಾಡಿ. ಆಮೇಲೆ ಸರಿ, ತುಂಬಪ್ಪ ಆಯ್ತು. ಕೊಲೆ ಇದು ಆಗಿದೆ, ತುಂಬಾ ಆಗಿದೆ, ಎಲ್ಲ ಆಗಿದೆ. ಯಾಕೆ ಪಾಪ ಅವರು ಯಾರು ಎಲ್ಲ ಆದ್ರೂ ಎನ್ಶಿಯರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರು ನಂಬೋದು? ಅಲ್ಲ ರೈತರ ಬಿಡಿ, ಈಗ ಹೇಳ್ತೀನಿ, ಈ ಥರದ ಇಷ್ಟು ಸಮಸ್ಯೆಗಳು ಕಂಪ್ಲೇಂಟ್ ಆಗ್ತದೆ, ಆಮೇಲೆ ಮಾಡ್ರೆ ಅಂತ. ಅದಲ್ಲ ನಿಮಗೂ ಗೊತ್ತಿರುತ್ತೆ. ಕ್ಲೋಸ್ ಮಾಡಪ್ಪ. ಈಗ ಏನು ಏನ್ ಕಂಪ್ಲೇಂಟ್ ಕೊಡ್ತೀವಿ ಕೇಸನ್ ಹತ್ರ ಇದ್ದೀನಿ, ಕಟ್ ಮಾಡಿ ಒಂಚೂರು. ನಮ್ಗೇನು ಮೈಸೂರಿಂದ ಕ್ಲೋಸ್ ಆಗಿಲ್ಲ, ಕಟ್ ಆಗೋಯ್ತು. ಅವ್ರ ಮಾತಿಂದಾನೆ ಹೇಳಿದ್ದು, ಮನೇಲಿ ಕೇಳ್ತಾರೆ ನಾನು ಏನ್ ಮಾಡಕ್ಕಪ್ಪ ಕೇಳ್ತಾರೆ. ಹಿಂಗಿದೆ ಅಂದಾಗ ಅವ್ ಆಯ್ಸ ಕರ್ಸ್ಕೊಡಿ ಅಂತಂದ್ರು. ಬಂದಾಗ ಎಡ್ವರ್ಟ್ ಆದ್ರೆ ಹೆಂಗ್ ಕೊಟ್ಟು ನಡೀತದ? ಸಾಕಲ್ವಾ ಕ್ಲೋಸ್ ಮಾಡೋದು? ಹಾಂ ತೆಗಿಯಪ್ಪ, ನೀನು ಹೀರೋ ಇಲ್ಲೇ ಅವನೇ. ನಿಂದ ಆಯ್ತಲ್ಲ, ನಿಂದೇನು ಸಮಸ್ಯೆ ಅಲ್ವಲ್ಲ ಬಿಡು. ನೋಡಿ, ಒಂದು ಗಾಡಿ ಕಳ್ತನ ಆಗ್ಬಿಟ್ಟು ಹೇಳಿದ್ರೆ
ಈಗ ನೋಡಿ ಅವ್ರ ದುಡ್ಡು ವಾಪಸ್ ಕೊಡ್ತೀವಿ ಅಂತವ್ರೆ. ನೋಡೋಣ ಏನಾಯ್ತದೆ. ಮೇಡಮ್ ಬರಲಿ, ಬಂದಮೇಲೆ ಪಾಪ ಅವನು ಹ್ಯಾಂಡಿಕ್ಯಾಪು, ಅವ್ನ ಗಾಡಿ ಅವ್ನು ಈಸ್ಕೊಳ್ಳೋಕ್ಕೆ ಪಾಪ ಬಾಡಿಗೆದಾರ ನಂದೇ ಗಾಡಿ ಅಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಈಗ ಕ್ಯಾರ್ಪೇಟೆಯಲ್ಲಿ ತುಂಬ ಮನೆಗಳವೆ. ಅವ್ರ ಮನೆ ಯಾರು ಬೇಕಾದರೂ ಬಾಡಿಗೆಗೆ ಇದ್ದು ತಿರ್ಗಾ ಖಾಲಿ ಮಾಡುವಾಗ ಅವ್ರು ದುಡ್ಡು ಇಸ್ಕೊಬಿಡ್ಬೋದು. ನೋಡಿ ಒಬ್ಬಂಗೆ ಮಾಡಿದ್ರೆ ಪೊಲೀಸ್ನವ್ರು ದುಡ್ಡು ಕೊಟ್ಟು ಬೇಕಾದ್ರೆ ಏನು ಬೇಕಾದರೂ ಮಾಡ್ತಾರೆ ಇವರು. ನೋಡೋಣ ಇನ್ನು ಮೇಡಮ್ ಬಂದಮೇಲೆ ಮಾತಾಡ್ತೀನಿ ಅಂದವ್ರೆ. ಲೈಕ್ ಕ್ಯಾನ್ಸಲ್ ಮಾಡೋಣ ಆಮೇಲೆ.